ಜೆಟ್ಲ್ಯಾಗ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಸುಬ್ರಹ್ಮಣ್ಯ ನಗರ ಪೊಲೀಸರು. ಪ್ರಶ್ನೆ ಕೇಳ್ತಾ ಇದ್ದಂತೆ ನಟ ದರ್ಶನ್ ಗರಂ ಆಗಿದ್ದಾರಂತೆ. ನಾಳೆ ತನಿಖಾ ವರದಿ ಸಲ್ಲಿಸೋಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜೆಟ್ಲ್ಯಾಗ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆ ತೀವ್ರಗೊಂಡಿದೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನ ವಿಚಾರಣೆಯ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನ ಪೊಲೀಸರು ಕೇಳುವ ವೇಳೆ ನಟ ದರ್ಶನ್ ಅವರು ಗರಂ ಆಗಿದ್ರು. ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ನಾಳೆ ತನಿಖಾ ವರದಿಯನ್ನ ಸಲ್ಲಿಸೋಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟವರನ್ನ ಕರೆಸಿ ವಿಚಾರಣೆ ನಡೆಸಿದ್ರು. ರಾಕ್ಲೈನ್ ವೆಂಕಟೇಶ್ ಜೊತೆಗೆ ದರ್ಶನ್ ಅವರನ್ನ ಕರೆಸಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಪೊಲೀಸರು. ಆಗ ನಟ ದರ್ಶನ್ ಅವರು ಗರಂ ಆದ್ರು ಅನ್ನುವಂಥದ್ದು. ಇನ್ನು ಮಾದಕ ವಸ್ತು ಸೇವನೆ ಬಗ್ಗೆ ಪೊಲೀಸರು ನಟ ದರ್ಶನ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ನಟ ದರ್ಶನ್ ಗಾಂಜಾ ಸೇವನೆ ಬಗ್ಗೆ ಖಾಕಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಪೊಲೀಸರ ಮೇಲೆಯೇ ಕೋಪಗೊಂಡ್ರು. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ. ಪುಟ್ಟರಾಜು, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಬೆಳವಣಿಗೆಗಳು ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಪೊಲೀಸರ ಮೇಲೆಯೇ ಗರಂ ಆದ್ರು ಅಂತ ಈಗ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ನಾಳೆ ತನಿಖಾ ವರದಿಯನ್ನ ಸಲ್ಲಿಸ್ತಾರೆ ಪೊಲೀಸರು ಅನ್ನುವಂಥದ್ದು ಕೂಡ ರೆಡಿ ಆಗಿದೆ ಅಂತ. ಡೀಟೇಲ್ಸ್ ಏನ್ ಸಿಗುತ್ತೆ ಸದ್ಯದ ಬೆಳವಣಿಗೆಗಳ ಬಗ್ಗೆ ಅಂತ ಪುಟ್ಟರಾಜು? ಎಸ್ ರಜನಿ, ಏನಂದರೆ ಜೆಟ್ಲಾಗ್ನಲ್ಲಿ ಅವಧಿ ಮೀರಿ ನಡೆಸಿದಂಥ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಂಥ ಸುಬ್ರಹ್ಮಣ್ಯ ನಗರ ಪೊಲೀಸರು ತನಿಖೆಯನ್ನು ಒಂದು ಹಂತದಲ್ಲಿ ಪೂರ್ಣಗೊಳಿಸಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಏನು ಪಬ್ನ ಮಾಲೀಕರಾದಂಥ ಶಶಿರೇಖಾ ಜಗದೀಶ್ ಅವರನ್ನು ಮತ್ತು ಪಬ್ನ ಮ್ಯಾನೇಜರ್ ಆಗಿದ್ದಂಥ ಪ್ರಶಾಂತ್ ಅವರನ್ನು ಎನ್ಕ್ವೈರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವೆಲ್ಲ ನಟರು ಮತ್ತು ಸ್ಟಾರ್ ನಿರ್ದೇಶಕರು ಮತ್ತು ನಿರ್ಮಾಪಕರು ಎಲ್ಲ ಭಾಗವಹಿಸಿದ್ರು ಅನ್ನುವಂತಹ ಹೇಳಿಕೆಯನ್ನು ಮತ್ತು ಹೆಸರನ್ನು ಕೊಟ್ಟಿದ್ರು. ಅದನ್ನು ಆಧರಿಸಿ ಒಂದಷ್ಟು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿದರು. ಅದರಂತೆ ನಟ ದರ್ಶನ್ ತುಗದೀಪ್ ಆಗಿರ್ಬೋದು, ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು, ಡ್ಯಾಲಿ ಧನಂಜಯ್ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ತರುಣ್ ಸುಧೀರ್ ಆಗಿರ್ಬೋದು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರಾಗಿರ್ಬೋದು, ಇವರೆಲ್ಲರ ಎನ್ಕ್ವೈರಿಯನ್ನು ಮಾಡಿದಂಥ ಸುಬ್ರಹ್ಮಣ್ಯ ನಗರ ಪೊಲೀಸರು ಒಂದಷ್ಟು ವಿಚಾರಣೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಈ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಸಹ ಗರಂ ಆಗಿದ್ರು ಅಂತೇಳಿ. ಯಾಕೆಂದರೆ ಅಲ್ಲಿ ನಾವು ಊಟಕ್ಕಾಗಿ ಸೇರಿದ್ವಿ, ಊಟವನ್ನು ಹೊರತುಪಡಿಸಿ ಸಿನಿಮಾದ ಮಾತುಕತೆಯನ್ನು ನಡೆಸುವ ಸಲುವಾಗಿ ನಾವಲ್ಲಿ ಸೇರಿದ್ವಿ. ಅದನ್ನು ಬಿಟ್ಟು ನೀವು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಗಾಂಜಾಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದು ಅನವಶ್ಯಕ. ಯಾವುದಾದ್ರೂ ಮಾಧ್ಯಮದಲ್ಲಿ ಈ ರೀತಿಯಾಗಿ ಬಿತ್ತರ ಆಗಿತ್ತಾ ಅನ್ನುವಂಥ ಮರುಪ್ರಶ್ನೆಯನ್ನು ಹಾಕುವಂಥ ಕೆಲಸವನ್ನು ಸಹ ಮಾಡಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡಿರುವಂಥ ಸುಬ್ರಹ್ಮಣ್ಯ ನಗರ ಪೊಲೀಸರು ಮತ್ತು ACP ಮಲ್ಲೇಶ್ವರಂ ಅವರ ನೇತೃತ್ವದಲ್ಲಿ ಈಗ ಒಂದು ವರದಿ ಸಹ ಸಿದ್ಧ ಆಗಿರುವಂಥದ್ದು. ಅದನ್ನು ನಗರ ಪೊಲೀಸ್ ಆಯುಕ್ತರಿಗೆ ಕೊಡ್ತಾರೆ. ಯಾಕೆಂದರೆ ನಗರ ಪೊಲೀಸ್ ಆಯುಕ್ತರು ಸಹ ಏನು ಪಾರ್ಟಿಯನ್ನು ನಡೆದಿತ್ತು ಆ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಮೊದಲು ಯಾವುದೇ FIR ದಾಖಲಾಗಿರೋದಿಲ್ಲ. ಇದಕ್ಕೆ ತಮ್ಮ ಗಮನಕ್ಕೆ ಬರ್ತಾ ಇದ್ದಾಗೆ ಗರಂ ಆಗಿದ್ದಂಥ ನಗರ ಪೊಲೀಸ್ ಆಯುಕ್ತರು ಮೊದಲು FIR ಅನ್ನು ದಾಖಲಿಸಿ ಆನಂತರ ಒಂದು ತನಿಖೆಯನ್ನು ನಡೆಸಿ ತನಿಖೆಯ ವರದಿಯನ್ನು ಕೊಡುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂಥ ಒಂದು ತನಿಖೆಯನ್ನು ನಡೆಸಿರುವಂಥ ಏನು ಸುಬ್ರಹ್ಮಣ್ಯ ನಗರ ಪೊಲೀಸರು ಈಗ ವರದಿಯನ್ನು ಸಿದ್ಧಪಡಿಸಿರುವಂಥದ್ದು. ನಾಳೆ ನಗರ ಪೊಲೀಸ್ ಆಯುಕ್ತರಿಗೆ ಈ ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು ರಜನಿ.